ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಿ ಅವರು. ಆತ್ಮೀಯರೇ, ಇಲ್ಲೊಂದು ಸ್ಟೇಟ್ಮೆಂಟ್ ಬಂದದ ನಮ್ಮ AT ರಾಮಸ್ವಾಮಿ ಅವರಿಂದ. ಇದು ಗೊತ್ತದ ನಿಮಗೆ, ಇವರು ಯಾರು ಅಂತಲ್ಲ. ಪರಿಸರಕ್ಕಾಗಿ ನಾವು ಸಂಘಟನೆ ಅಧ್ಯಕ್ಷರು, ರಾಜ್ಯ ಮಟ್ಟದ ಸಂಘಟನೆ ಪರಿಸರ ಉಳಿಸ್ಕೊಳ್ಬೇಕು ಅನ್ನೋದು ಹೋರಾಟಕ್ಕಾಗಿ ರಾಜಕೀಯವನ್ನು ಬಿಟ್ಟಂಥವರು, BJPಯಲ್ಲಿದ್ದಂಥವರು, ಈ ಮೊದಲು ಅನೇಕ ಅಕ್ರಮವಾಗಿ ಕಟ್ಟಿದಂಥ ಮನೆಗಳನ್ನು ಬೆಂಗಳೂರಲ್ಲಿ ಕೆಡವಿಸೋದು ಕಾರಣೀಭೂತರಾದಂಥವರು, ಭಾಳ ದೊಡ್ಡ ಸಾಹಸಿಗಳು. ಅವರು ಒಂದು ಮಾತು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದನ್ನು ಭಾಳ ಗಮನಿಸಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮ ಪರಿಸರ ಉಳಿಬೇಕಾಗಿದೆ, ನಾವು ಉಳಿಬೇಕಾಗಿದೆ. ಪರಿಸರ ಉಳಿದ್ರೆ ನಾವು, ಇಲ್ಲಾಂದ್ರೆ ಇಲ್ಲ. ಇದು ನೆನಪಿರ್ಬೇಕು ನಮಗೆಲ್ಲ. ಅದು ಮಾಡ್ತಾ ಇಲ್ಲ ನಾವು. ಒಂದು ಮಾತು ಬರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಜಲಮೂಲಗಳು ತ್ಯಾಜ್ಯ ಸಂಗ್ರಹ ತಾಣಗಳಾಗಿವೆ. ಹೌದು, ಜಲಮೂಲ ಇವತ್ತು ಬಾವಿ ಇರ್ಬೋದು, ಕೆರೆ ಇರ್ಬೋದು, ನದಿ ಇರ್ಬೋದು, ಮತ್ತೇನೋ ಇರ್ಬೋದು. ಇವೆಲ್ಲ ಏನಾಗಿಬಿಟ್ಟಿದವಪ್ಪ ಅಂತಂದ್ರೆ, ನಮ್ಮದು ಉಂಡ್ಬಿಟ್ಟು ಎಸೋದು. ನಾವು ಏನು ತಿಂತೀವಿ ಅಲ್ಲಿ ಎಸೆದು ಬಿಟ್ಟು ಬಿಡೋದು, ಮತ್ತೇನೋ ಮಾಡೋದು, ನಮ್ಮ ಹೊಲಸನ್ನು ಹಾಕುವಂಥದ್ದು, ಇವೆಲ್ಲ ಇವತ್ತು ಆಗೋಗ್ಬಿಟ್ಟಿದಾವೆ. ಪ್ಲಾಸ್ಟಿಕ್ ಬಳಸ್ತೀವಿ, ಮತ್ತೇನೋ ಬಳಸ್ತೀವಿ, ಏನು ಹೇಳ್ತೀವಿ ಅಷ್ಟೇ ಬಾವಿ ಒಳಗೆ. ಆದರೆ ಎಲ್ಲರೂ ನದಿಗಳಲ್ಲೆಲ್ಲ ಯಾವುದು ಎಸೆದು ಬಿಡೋದು, ಬಾವಿಯಲ್ಲಿ ಎಸೋದು, ಕೆರೆಗಳಲ್ಲಿ ಎಸೋದು. ಅದೇ ಕೆರೆಗಳೆಲ್ಲ ಬೆಂಗಳೂರು ಕೆರೆಗಳಿಂದ ತುಂಬಿದಂಥ ನಾಡು. ಹೀಗಾಗಿ ಅಲ್ಲಿ ನದಿ ನೀರಿಗಿಂತ ಕೆರೆ ನೀರೇ ಇಂಪಾರ್ಟೆಂಟ್. ಆದರೆ ಇವತ್ತು ಬೃಹತ್ತಾಗಿ ಬೆಳೆದಿದ್ರಿಂದಾಗಿ ಎಲ್ಲ ಅಲ್ಲಿ ಆ ಕೆರೆಗಳ ಮೇಲೆ, ಆ ಕೆರೆಗಳ ಕಿತ್ತು ಹಾಕ್ಯಾನ್ರಿ, ಮತ್ತೆ ನೋಡ್ರಿ ಮನೆಗಳನ್ನ ಕಟ್ಟುವಂಥದ್ದು, ಮಹಲ್ಗಳನ್ನ ಕಟ್ಟುವಂಥದ್ದು, ಎಲ್ಲ ತಮ್ಮ ಹೊರಸನದಲ್ಲಿ ಬಿಡುವಂಥದ್ದು. ಹೀಗಾಗಿ ಏನಾಗಿಬಿಟ್ಟದ ಬೆಂಗಳೂರು ಇವತ್ತು ಗಬ್ಬೆದ್ದು ಹೋಗ್ಯದಪ್ಪ. ಇದೊಂದು ಅಲ್ಲ, ಈ ದೇಶದ ಪ್ರತಿಯೊಂದು ದೊಡ್ಡ ಪಟ್ಟಣ ಇದಾಗಿದೆ ಪರಿಸ್ಥಿತಿ. ಅಲ್ಲೇ ಘಟನೆಗಳನ್ನು, ಅಲ್ಲಿ ಪರಿಸ್ಥಿತಿಗಳನ್ನ ನೋಡಿದ್ರೆ ಬದುಕುದು ಹೆಂಗಪ್ಪ ಅಂತ ಅನ್ನಿಸ್ತದೆ. ಈ ನೆಲೆಯಲ್ಲಿ ಅವ್ರು ಹೇಳಿದಂಥ ಮಾತು ಭಾಳ ಮಹತ್ವದ. ನಮ್ಮ AT ರಾಮಸ್ವಾಮಿ ಅವರು ಇದನ್ನು ಗಮನಿಸಬೇಕಾಗಿದೆ ನಾವು. ಯಾಕಂದರೆ ಇವತ್ತು ರಾಜಕೀಯವನ್ನು ಬಿಟ್ಟು ಇದಕ್ಕೆ ಬೆನ್ನತ್ತಿದ್ದಾರೆ ಅವರು. ಅದಕ್ಕೆ ಎಷ್ಟು ನಾವು ಶಾಬಾಸಿಗೆ ಕೊಟ್ಟರು ಕಡಿಮೆ. ಇದು ಹೋರಾಟ ಅಂಥದ್ದು ಮಾಡ್ತಾ ಇದ್ದಾರೆ. ನದಿ ಮಾಲಿನ್ಯ ಹೆಚ್ಚಾಗುತ್ತದೆ. ಡೇ ಟು ಡೇ ಹೊಳೆಗಳೆಲ್ಲ ಹೊಲಸಾಗ್ತಾ ಇದ್ದಾವೆ. ಎಷ್ಟು ಹೊಲಸಪ್ಪ ಅಂತಂದ್ರೆ ಅಲ್ಲಿ ಹೋಗಿ ನಿಲ್ಲಿಸೋದು ಕಷ್ಟ ಆಗಿದೆ. ಒಂದು ಕಾಲಕ್ಕೆ ನದಿಗಳಲ್ಲಿ ಹೋಗೋದು, ಉಸಿಗಿನಲ್ಲಿ ಆಟ ಆಡೋದು, ಆ ನೀರು ನೋಡೋದು, ಸ್ವಚ್ಛ ನೀರನ್ನು ಕುಡಿದು ಅಲ್ಲಿ ಹೋಗಿ ನೋಡುವಂಥದ್ದು ನೋಡ್ತಿದ್ವಿ. ಇವತ್ತು ನೀವು ಯಾವುದೇ ನದಿಗೆ ಹೋಗ್ರಿ, ಅಲ್ಲಿ ನಿಮ್ಗೆ ಉಸುಕು ಕಾಣೋದಿಲ್ಲ, ಮತ್ತೇನೂ ಕಾಣೋದಿಲ್ಲ. ಬರೀ ಆ ಸಮೀಪದ ಒಂದು ಊರಿನ ಎಲ್ಲ ಹೊಲಸಲ್ಲಿ ಬಂದು ಕೂಡಿಬಿಟ್ಟಿರ್ತದೆ. ಅದನ್ನು ಮುಟ್ಟದ ಸಹಿತ ಮನಸ್ಸಾಗೋದಿಲ್ಲ, ಅಷ್ಟು ಗಲೀಜಾಗಿಬಿಟ್ಟಿರ್ತದೆ. ಇಡೀ ಊರಿನ ಹೊಲಸೆಲ್ಲ ಅದರಲ್ಲಿನ ಎಲ್ಲ ನದಿಗಳು ಇವತ್ತು. ಒಂದಾದ ನದಿಗೆ ಮಾತಾಡ್ತಾ ಇಲ್ಲ ನಾನು. ಇದನ್ನು ಭಾಳಷ್ಟು ನದಿಗಳು, ಒಂದು ಸ್ವಲ್ಪ ದೊಡ್ಡ ನದಿಗಳಿಗೆ ಏನೋ ಒಂದು ಸ್ವಚ್ಛ ಮಾಡೋ ಪ್ರಯತ್ನ ಮಾಡ್ತಾರೆ, ಆದರೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆನೂ ಅದೇ ರೀತಿ ಬೆಳೀತಾ ಇದೆ. ಮತ್ತು ನಮ್ಮ ಪರಿಸರದ ಪ್ರಜ್ಞೆನೂ ನಮ್ಮಲ್ಲಿ ಕಡಿಮೆ ಆಗಿಬಿಟ್ಟದು. ನಮ್ಮ ನದಿಗಳನ್ನ ಉಳಿಸ್ಕೋಬೇಕು, ಅದರ ಮೂಲಗಳನ್ನ ಉಳಿಸ್ಕೋಬೇಕು, ಅಥವಾ ಬಾವಿಗಳನ್ನ ಉಳಿಸ್ಕೋಬೇಕು, ಕೆರೆಗಳನ್ನ ಉಳಿಸ್ಕೋಬೇಕು, ಸರೋವರಗಳನ್ನ ಉಳಿಸ್ಕೋಬೇಕು, ಅದು ಇನ್ನುಳಿದ ಯಾವುದೇ ಜಲಮೂಲಗಳನ್ನ ಉಳಿಸ್ಕೋಬೇಕು ಅನ್ನೋಂಥ ಪ್ರಜ್ಞೆ ನಮ್ಮಲ್ಲೆಲ್ಲ ಇಲ್ಲ ಅಂತ ಆ ನದಿಗಳನ್ನ ನೋಡಿದ್ರೆ ನಾವು ಸ್ಪಷ್ಟ ಆಗ್ತದೆ. ಈಗ ನೋಡ್ರಿ, ಯಾವುದೋ ಊರಿಗೆ ಹೋಗಿ ನೀವು ಅಲ್ಲಿ ಹೋಗಿ ನದಿ ಮೂಲ ಯಾವುದಪ್ಪ, ಈ ಕುಡಿಯೋ ನೀರಿನ ಮೂಲ ಯಾವ್ದು ನೀವು ನೋಡ್ತಾವಾದ್ರೆ ಇದೇ ಪರಿಸ್ಥಿತಿ. ಇದೆಲ್ಲ ಕಾರಣ ಅಂದ್ರೆ ನಾವಿವತ್ತು ಕಲ್ತಿದ್ದೀವಿ, ಸಿವಿಲೈಸ್ಡ್ ಆಗಿದ್ದೀವಿ, ಮುಂದುವರೆದಿದ್ದೀವಿ. ಆದರೆ ಯಾವ ರೀತಿ ಮುಂದುವರೆದಿದ್ದೀವಪ್ಪ ಅಂತಂದ್ರೆ ಎಲ್ಲ ಹೊಲಸು ಮಾಡುವಂಥದ್ದು, ಅಥವಾ ಕಾಂಕ್ರೀಟೀಕರಣಗೊಂಡಂಥ ಮನೆಗಳು ಮತ್ತು ಅನಿವಾರ್ಯ ಆಗಿದೆ. ಇವತ್ತು ಆ ಕಾಂಕ್ರೀಟಿಗೆ ನಾವು ಉಸುಕನ್ನು ಬಳಸಿ ನದಿಗಳನ್ನ ಕುಲ್ಲ ಮಾಡ್ತಾಯಿದ್ದೀವಿ. ಹಾಗಾದ್ರೆ ಹೆಂಗೆ ಬದುಕುವುದು ಅಂತ, ಇದಕ್ಕೆ ಪರಿಹಾರ ಏನು ಅನ್ನೋ ದಿಶೆಯಲ್ಲ ನಾವೆಲ್ಲ ಹುಡುಕಬೇಕಾಗಿದೆ. ಇಂಥ ಪರಿಸ್ಥಿತಿಯೆಲ್ಲ ಕಾವೇರಿ ಆರತಿಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸೋದ್ರಿಂದ ಯಾವ ಸಾರ್ಥಕತೆ ಸಿಗುತ್ತದೆ? ಭಾಳ ಅದ್ಭುತವಾದ, ಭಾಳ ಮಹತ್ವವಾದ ಮಾತು ಮಾತಾಡಿದ್ದಾರೆ AT ರಾಮಸ್ವಾಮಿ ಅವರು. BJP ಅವರಾಗಿದ್ದರೂ ಸಹಿತ ನಮ್ಮ ಧರ್ಮ, ನಮ್ಮ ಆಚರಣೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಗೌರವ ಕೊಡ್ತಾನೆ. ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಕ್ಕಿಂತಲೂ ಕಾವೇರಿ ಆರತಿಗೆ ಆಗಿರ್ಬೋದು, ಗಂಗಾ ಆರತಿಗೆ ಆಗಿರ್ಬೋದು, ಇವು ಹೊಸದಾಗಿ ಶುರುವಾಗ್ಬಿಟ್ಟದ ಆರತಿ ಮಾಡುವಂಥ ಉತ್ತರ ಪ್ರದೇಶದಲ್ಲೇ, ಅದು ಉತ್ತರ ಭಾರತ ಶುರುವಾದಂಥ ಈ ಒಂದು ಆಚರಣೆ ದಕ್ಷಿಣಕ್ಕೂ ಬರ್ತಾಯಿದೆ, ಇಡೀ ಎಲ್ಲ ಕಡೆ ಬರ್ತಾಯಿದೆ. ಇಲ್ಲಿ ಸರ್ಕಾರಗಳು ಸಾಕಷ್ಟು ಬಾಗಿನ ಅರ್ಪಣೆ ಮಾಡ್ತೀವಿ, ಅಥವಾ ಆರತಿ ಬೆಳಗ್ತೀವಿ. ಇಂಥಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಿ. ಅದು ಮಾಡಲಾರದ ಅದೇ ನದಿ ಸ್ವಚ್ಛ ಉಳಿಸೋದಕ್ಕೆ, ಮಾಡೋದಕ್ಕೆ ಆ ನಮ್ಮನ್ನು ಯಾಕೆ ವಹಿಸಬಾರ್ದು? ಪ್ರಾಮಾಣಿಕವಾಗಿ ಎಲ್ಲರೂ ಬರೀ ಸರ್ಕಾರ ಒಂದರಿಂದ ಅಲ್ಲದು, ನಾವು ಜನಸಾಮಾನ್ಯರು ತಿಳ್ಕೊಬೇಕಾಗಿದೆ. ಭಾಳ ಸಲ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಸರ್ಕಾರಕ್ಕೆ ಸಂಬಂಧಿಸಿದ್ರಿ ಅಂತ ನಾವು ತಿಳ್ಕೊಳ್ತೀವಿ. ಅದು ಆಗಬಾರ್ದಾಗಿದೆ ಅನ್ನೋದು ಇವತ್ತು ನಾವು ನಿತ್ಯ ಚರ್ಚೆ ಮಾಡಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ನದಿಗಳು ಇಲ್ಲದಂಥ ಪರಿಸ್ಥಿತಿ ಬರ್ತದಂತೆ. ಈಗ ಬೆಂಗಳೂರು ಹೋಗಿ ನೀವು, ಅಲ್ಲಿ ಕೆರೆಗಳು ಇದ್ದು ಅಂತ ನಿಮ್ಗೆ ಏನಾದರೂ ಅನಿಸ್ತದೆ ಇವತ್ತು ನೋಡಿರಿ ಯಾವ ರೀತಿಯಾಗಿ ಬೆಳೀತಾ ಹೋಗ್ರಿ. ಮುಂಬೈಗೆ ಹೋಗ್ರಿ, ಮುಂಬೈಗೆ ಹೋದ್ರೆ ಅಲ್ಲಿ ಎಲ್ಲ ಎಂಥದ್ದು ಬಂದು ಜಲಾಶಯಗಳು ಬಂದು ಕೂಡ್ತಾಯಿದ್ವು, ಜರಿಗಳು ಬಂದು ಕೂಡ್ತಾಯಿದ್ವು. ಅಲ್ಲೆಲ್ಲ ಇವತ್ತು ಘಟನೆಗಳಾಗಿಬಿಟ್ಟಿದ್ದಾವೆ. ಮುಂಬೈಯಲ್ಲಿ ಹೋದ್ರಿ, ಕಲ್ಕತ್ತಾದ ಹೋಗ್ರಿ, ಎಲ್ಲಿ ಹೋಗ್ತಿರೋ ಹೋಗ್ರಿ, ಮೆಟ್ರೋಪಾಲಿಟನ್ ಸಿಟಿಗೆ ಹೋಗ್ರಿ, ಅಥವಾ ಇತ್ತೀಚೆಗೆ ಬೆಳೀತಿರುವಂಥ ನಗರಗಳನ್ನ ನೋಡಿರಿ. ಅಲ್ಲಿಯ ನೀರನ್ನು ನೋಡಿದ್ರಪ್ಪ ಅಂದ್ರೆ ನಿಮ್ಮ ನೀರು ಕುಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಟ್ಟಿಗೆ ಬಂದಿದ್ದೀವಿ.
ನಾವು ಉಳಿದು ಮುಂದಿನ ಜನ ಉಳಿದು ಬೆಳಿಬೇಕಾಗಿದ್ರೆ ಒಳ್ಳೆಯ ಶುದ್ಧ ಗಾಳಿ, ಶುದ್ಧ ನೀರು ಇವೆರಡು ಭಾಳ ಪ್ರಮುಖ. ಮತ್ತು ಸ್ವಚ್ಛ ಪರಿಸರ, ಇದ್ರ ಕಡೆ ನಮ್ಮ ಗಮನವೂ ಇಲ್ಲ. ಇದಕ್ಕಾಗಿ ನಾವು ಏನೂ ಮಾಡ್ತಾನೇ ಇಲ್ಲ ಅನ್ನುವಂಥ ಮಾತನ್ನು ಅನಿವಾರ್ಯ ಹೋಗಬೇಕಾಗಿದೆ. ಹೌದು, ಜಪಾನದಲ್ಲೂ ಸಾಕಷ್ಟು ಬೆಳೆದದಲ್ಲ, ಮುಂದುವರೆದ ದೇಶಗಳಲ್ಲೂ ಸಾಕಷ್ಟು ಬೆಳೆದವಲ್ಲ ಅವು, ಅಲ್ಲಿ ಹಾಗಾಗಿಲ್ಲ. ಇವತ್ತು ಥೇಮ್ಸ್ ನದಿಗೆ ಹೋಗಿ, ಲಂಡನ್ ಥೇಮ್ಸ್ ನದಿಗೆ ಹೋದ್ರೆ ಅಲ್ಲಿ ಯಾವ ಹೊಲಸನೂ ನದಿಗೆ ಬಿಟ್ಟು ಕೊಡೋದಿಲ್ಲ. ಎಂಥ ಒಂದು ಅದ್ಭುತ ಕೆಲಸ ಮಾಡಿದ ಥೇಮ್ಸ್ ನದಿದು. ಜಪಾನ್ಗೆ ಹೋದ್ರೆ ಅಲ್ಲೆಲ್ಲ ಮುಂದುವರೆದು ಯಾವ ದೇಶ ಹೋಗ್ತಿರೋ ಹೋಗಿ ನೀವು ಎಲ್ಲ ತಮ್ಮ ನದಿಗಳನ್ನು, ತಮ್ಮ ಪರಿಸರವನ್ನು, ತಮ್ಮ ಕಾಡನ್ನು ಎಲ್ಲ ಉಳಿಸ್ಬಿಟ್ಟಿದ್ದಾರೆ ಅವರು. ಮತ್ತು ಜನಸಂಖ್ಯೆನೂ ಬೆಳೆದದು. ಇದಕ್ಕೆ ಕಾರಣ ಅಂದ್ರೆ ನಮ್ಮಲ್ಲಿ ವ್ಯವಸ್ಥಿತ ಶಿಕ್ಷಣ ಕಡಿಮೆ ಅದಂತೆ, ಶಿಕ್ಷಣ ಇಲ್ಲ. ಮತ್ತು ಅಲ್ಲೇ ಬಂದು ಹಚ್ಚಬೇಕಾಗ್ತದೆ ನಾವು. ಯಾಕಂದ್ರೆ ಶಿಕ್ಷಣ ಇತ್ತಂದ್ರೆ ಮನುಷ್ಯ ವಿಚಾರ ಮಾಡ್ತಾನೆ, ಹೌದಪ್ಪ ಇದು ಸರಿಯೋ ತಪ್ಪು ಅಂತೇಳಿ. ನಮ್ಮಲ್ಲಿ ಶಿಕ್ಷಣ ಇದ್ದರೂ ಸಹಿತ ಇತ್ತೀಚೆಗಿಂತ ಶಿಕ್ಷಣ ಪೂರ್ವದಲ್ಲಿ ಶಿಕ್ಷಣ ಇಲ್ಲ. ಏನು ಕೊಡಬೇಕು ಮಕ್ಕಳಿಗೆ ಅದಿಲ್ಲ, ಅದು ಕೊಡ್ತಾನೆ ಇಲ್ಲ. ಪರಿಸರ ಬಗ್ಗೆ ಜ್ಞಾನ ಕೊಡ್ತಾ ಇಲ್ಲ. ಮತ್ತು ಎಲ್ಲ ಮಕ್ಕಳು ಶಿಕ್ಷಣ ಸಿಗ್ತಾ ಇಲ್ಲ. ಹೀಗಾಗಿ ಏನಾಗಿಬಿಟ್ಟದ ಬಂದ್ರೆ ಪರಿಸರದ ಪರಿಜ್ಞಾನ ನಮ್ಮಲ್ಲಿ ಎಲ್ಲ ಕಡಿಮೆ ಆಗಿಬಿಟ್ಟದ. ಪರಿಜ್ಞಾನ ಕಡಿಮೆ ಆಗೋದು, ಇದು ಉಳಿಸಿಕೊಂಡು ಮನಸ್ಥಿತಿ ಬರ್ತಾಯಿಲ್ಲ. ಈಗ ಯಾಕೆ ಮತ್ತೆ ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, A.T. ರಾಮಸ್ವಾಮಿ ಅವರು ಹೇಳೋದು, ಪರಿಸರಕ್ಕಾಗಿ ನಾವು ನಮಗಾಗಿ ಪರಿಸರ ಅಲ್ಲ, ಅದು ತಿಳ್ಕೊಬೇಕಾಗಿದೆ. ನಾವು ನಮಗೆ ಬೇಕಾದ ಪರಿಸರ ಉಳಿಸ್ಕೊಂಡು ಹೋಗುವಂಥದ್ದಂತ ಮುಂದುವರಿಬೇಕಾದ್ರೆ ನಮಗೆ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಹೌದು, ಎಲ್ಲ ಬೇಕು ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ಸ್ವಚ್ಛ ನೀರು, ಸ್ವಚ್ಛ ಗಾಳಿ ಯಾಕೆ ಉಳಿಸ್ಕೋಬಾರ್ದು? ಅದು ಸಾಧ್ಯದ. ಯಾಕೆಂದ್ರೆ ಇವತ್ತು ಅಮೇರಿಕಕ್ಕೆ ಹೋಗ್ರಿ ಅಥವಾ ಯುರೋಪಿಯನ್ ಕಂಟ್ರಿಗಳಿಗೆ ಹೋಗ್ರಿ, ಎಲ್ಲಿ ಹೋಗ್ತಿರೋ ಎಲ್ಲ ಉಳಿಸ್ಕೊಂಡಾರೋ. ಅದಕ್ಕೆ ಕಾರಣ ಅಂದ್ರೆ ಅಲ್ಲಿಯ ಜನ ಶಿಕ್ಷಿತರಾಗಿದ್ದಾರೆ. ಪೂರ್ಣ ಪ್ರಮಾಣ ಶಿಕ್ಷಣ, ಒಳ್ಳೆ ಹೈಯರ್ ಎಜುಕೇಷನ್, ಸೈಂಟಿಫಿಕ್ ಎಜುಕೇಷನ್. ಇದನ್ನು ಯಾಕೆ ಕೊಡಿಸೋಲ್ಲ ನಮ್ಮ ಸರ್ಕಾರಗಳು ಅಂತ ನಾವು ಸಿಂಪಲಾಗಿ ಕೇಳ್ತಾ ಇದ್ವಿ. ಎಲ್ಲ ಮೂರು ಕಾರಣ ಶಿಕ್ಷಣಕ್ಕೆ ಬಂದು ನಿಲ್ಲುವಂಥದ್ದು. ಶಿಕ್ಷಣ ಇದ್ದರೆ ನಾವು ಆರೋಗ್ಯಗೊಳ್ತೀವಿ. ಶಿಕ್ಷಣ ಇದ್ದಪ್ಪ ಅಂದ್ರೆ ನಿಜವಾದ ಶಿಕ್ಷಣ, ಹೈಯರ್ ಎಜುಕೇಷನ್, ಅದು ನಮಗೆ ಆನ್ ದ ಸ್ಪಾಟ್ ಅಂಜಿಸಿಬಿಡ್ತದೆ, ಹೇಳಿಬಿಡ್ತದೆ, ಇಲ್ಲಪ್ಪ ಇದು ಹಿಂಗೆ ಆಗ್ತದೆ ಅಂತೇಳಿ. ಇವತ್ತು ನಮ್ಮಲ್ಲಿ ಇಲ್ಲ ರೀ. ನಾವು ಎಲ್ಲೋ ತಿಂತೀವಿ, ಎಲ್ಲೋ ಹೋಗಿದ್ದೀವಿ, ಏನೋ ಮಾಡ್ತೀವಿ, ಎಲ್ಲೋ ಹೋದ್ರೂ ನಾವೇನೋ ಒಳಗೆ ಹಾಕಿಬಿಡ್ತೀವಿ, ಮತ್ತೇನೋ ಮಾಡ್ತೀವಿ. ನಾವು ಮಾಡುವ ಪ್ರತಿಯೊಂದಕ್ಕೆ ನಮ್ಮಲ್ಲಿ ಅಜ್ಞಾನ ಕಾರಣ. ಅಜ್ಞಾನ ಅಂದ್ರೆ ಒಳ್ಳೆಯ ಶಿಕ್ಷಣ ನಮ್ಮಲ್ಲಿ ಇಲ್ಲ. ಆ ಶಿಕ್ಷಣ ಸಿಗುವಂಗೆ ನಾವು ಯಾಕೆ ಮಾಡ್ತಾ ಇಲ್ಲ? ಎಲ್ಲೋ ಖರ್ಚು ಮಾಡ್ತಾ ಇರ್ತೀವಿ, ಬೇಕಾರ ಅಂಥದ್ದು ಖರ್ಚು ಮಾಡ್ತಾ ಇದ್ದೀವಿ. ಡೆವಲಪ್ಮೆಂಟ್ ಅಂದ್ರೆ ರೋಡ್ ಮಾಡೋದು, ಮತ್ತೇನು ಮಾಡೋದು. ಹೌದು, ಅವು ಬೇಕಿಲ್ಲ ಅಂತಲ್ಲ, ಆದರೆ ಅವು ಸ್ವಚ್ಛಗೆ ಉಳಿಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ರಿ. ಆ ವ್ಯವಸ್ಥೆಗೆ ನಾವೇನು ಮಾಡ್ತಾಯಿದ್ವಿ? ಅದು ವ್ಯವಸ್ಥೆ ಬರಬೇಕಾದ್ರೆ ಜ್ಞಾನ ಬರಬೇಕು, ತಿಳುವಳಿಕೆ ಬರಬೇಕು, ಪ್ರತಿಯೊಬ್ಬ ಶಿಕ್ಷಕನಾಗಬೇಕು. ಹೌದಪ್ಪ ತಪ್ಪತ್ತು ಕೇಳಬೇಕು ಸರ್ಕಾರವನ್ನು, ಹಿಂಗೆ ಮಾಡಿರಿ ಅಂತ ಹೇಳ್ಬೇಕು. ನೋಡಿ, ಜಪಾನ್ದಲ್ಲಿ ನಾವು ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ. ಕಪ್ಪು ಪಟ್ಟಿ ಪಡ್ಕೊಂಡು ಹೋದ್ರೆ ಸಾಕಾರೆ ಕಟ್ಕೊಂಡು ಹೋದ ಕೈಗೆ ಅಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅದಕ್ಕೆ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಿಂಗೆ ಯುರೋಪಿಯನ್ ಕಂಟ್ರಿಗಳಲ್ಲೂ ರೀ, ಇವತ್ತು ಯಾವ ದೇಶಕ್ಕೆ ಹೋಗ್ರಿ, ಯುರೋಪಿಯನ್ ಕಂಟ್ರಿ ಮುಂದುವರೆದಂಥ ದೇಶಗಳಲ್ಲಿ ಅಲ್ಲಿ ಶಿಕ್ಷಣ ಅವ್ರ ಮಕ್ಕಳು ಫ್ರೀ ಇಟ್ಟಿದ್ದಾರೆ, ಕಲಿಸ್ತಾ ಇದ್ದಾರೆ. ಶಿಕ್ಷಣ ಫ್ರೀ ಆದಾಗ, ಶಿಕ್ಷಿತನಾದಾಗ ಅವಾಗ ಆರೋಗ್ಯದ ಬಗ್ಗೆ ಕಾಳಜಿ ಬರ್ತದೆ, ನಿಸರ್ಗದ ಬಗ್ಗೆ ಕಾಳಜಿ ಬರ್ತದೆ, ಪರಿಸರ ಬಗ್ಗೆ ಕಾಳಜಿ ಬರ್ತದೆ. ಅದೇ ಇಲ್ಲಾಂದ್ರೆ ಹೆಂಗೆ ಅನ್ನೋದು ಇವತ್ತು ನಾವು ಮತ್ತೊಂದು ವಿಚಾರ ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಪರಿಸರಕ್ಕಾಗಿ ನಾವು ಮಾಡಿದಂಥ A.T. ರಾಮಸ್ವಾಮಿ ಅವ್ರ ಪ್ರಯತ್ನ ಭಾಳ ದೊಡ್ಡದು. ಇವರು ರಾಜಕೀಯವನ್ನು ಬಿಟ್ಟು ಇವತ್ತಿನ ನಮ್ಮ ರಾಜಕೀಯದಲ್ಲಿ ಇದು ಸುಮ್ಮನೆ ಕಾಲು ಹಿಡಿದು ರೊಕ್ಕ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದು, ಸರಿ ಹಂಚಿ ಓಟ್ ಹಾಕಿಸ್ಕೊಳ್ಳೋದು, ಜನರಿಗೆ ಮೋಸ ಮಾಡೋದು, ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. ಇವತ್ತು ಆ ದುಡ್ಡು ಯಾರ್ದು? ನಮ್ಮದು ಟ್ಯಾಕ್ಸದ್ದು. ಇವರು ಕೊಳ್ಳೆ ಹೊಡೆದಿರ್ತಾರೆ ಈ ಎಲ್ಲ MLAಗಳು MP ಗಳು, ಅದನ್ನು ಹಂಚ್ತಾರೆ ಮತ್ತು ಮುಂದಿನ ಎಲೆಕ್ಷನ್ಗೆ ಹಿಂಗೆ ಹಂಚಿ ಬರೋದು. ನಾವು ಇವತ್ತು ಅದಕ್ಕೆ ಬಲಿ ಆಗ್ತಾಯಿದ್ವಿ. ಮತದಾರರು ಬಲಿ ಆಗ್ತಾರೆ. ಶಿಕ್ಷಣ ಇಲ್ಲ ಅವನಲ್ಲ. ಇದು ನಮ್ಮ ವೋಟ್ ಎಷ್ಟು ಮಹತ್ವದ ಅನ್ನೋದು ಪಾಪ ತಿಳುವಳಿಕೆನೇ ಇಲ್ಲ ಮತದಾರ, ಭಾಳಷ್ಟು ಮತದಾರರಿಗೆ. ಹೀಗಾಗಿ ಅನೇಕ ಮತದಾರ ನಮ್ಮ ದೇಶದ ಭಾಳಷ್ಟು ಮತದಾರರು, ಮ್ಯಾಕ್ಸಿಮಮ್ ಮತದಾರರು 90% ನಾವೆಲ್ಲ ಕೂಲಿಕಾರರಿದ್ದಾರೆ. ಅವರೆಲ್ಲರೂ ಏನಪ್ಪ ಅಂದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕೊಳ್ಳೋದು, ಸರಿ ಇಸ್ಕೊಂಡು ಓಟ್ ಹಾಕೋದ್ರಿಂದಾಗಿ ಒಂದು ಹಂತ ಅವ್ರಿಗೆ ಬೇಕಾದಂಥ ಪಾಪ ವ್ಯವಸ್ಥೆ ಬರ್ಲಿಕ್ಕೆ ಜನ ಬೆಳೀತಾ ಇದ್ದಾರೆ, ಜ್ಞಾನ ಬೆಳೀತಾ ಇಲ್ಲ, ಶಿಕ್ಷಣ ಬೆಳೀತಾ ಇಲ್ಲ. ಹೀಗಾಗಿ ಇವತ್ತು ನಮ್ಮ ಪರಿಸರ ಏನಾಗ್ತಾ ಇದೆಯಪ್ಪ, ಹೊರಸು ಗಬ್ಬೆದ್ದು ಹೋಗ್ತಾ ಇದೆ. ನದಿಗಳು ಗಟ್ಟರಗಳಾಗ್ತಾ ಇದ್ದಾವೆ, ಕೆರೆಗಳು ಮುಳುಗಿ ಹೋಗ್ತಾ ಇದ್ದಾವೆ, ಸಿಗ್ತಾ ಇಲ್ಲ. ಇಲ್ಲದ ಒಂದು ದುಡ್ಡು ಕೆಲಸ ಹೋಗೋದಿಲ್ಲ ನಿಮಗೆ. ಸರೋವರಗಳಂತ ನೋಡಿದ್ರು ಎಲ್ಲೂ ಕಾಣೋದಿಲ್ಲ. ಇನ್ನು ಬಾವಿಗಳು ಎಲ್ಲೆಲ್ಲಿ ಹಳ್ಳಿಗಳು ಎಲ್ಲೆಲ್ಲೂ ಕಾಣ್ತಾವೆ, ಅವು ಸಹಿತ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ನಾವು ಗಮನಿಸಿದಾಗ ಈಗ ನಮ್ಮ ಮುಂದಿರುವಂಥ ದೊಡ್ಡ ಸವಾಲು ಏನಪ್ಪ ಅಂದರೆ ಈ ಪರಿಸರ ಉಳಿಸ್ಕೊಳ್ಳೋದು ಹೇಗೆ ಅಂದಾಗ ಸಿಂಪಲ್, ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಹೈಯರ್ ಎಜುಕೇಷನ್. ಇದು ಯಾವ ಸರ್ಕಾರ ಕೊಡ್ತದೆ ನಿಶ್ಚಿತವಾಗಿ ಬೆಳವಣಿಗೆ ಆಗ್ತದೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಇವತ್ತು ವ್ಯಕ್ತ ಆಗ್ತಾಯಿದೆ. ಇದು ಯಾವಾಗ ಕೊಡ್ತೀರಿ ಸಿದ್ದರಾಮಯ್ಯನವರು, ಯಾವಾಗ ಕೊಡ್ತೀರಿ ಮೋದಿಯವರ ಅಂತ ಕೇಳ್ತಾ, ಇದನ್ನ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇವು ಸತ್ಯದ ಕೈಗಳಲ್ಲಿ ವಂದನೆಗಳು.